ನಮಸ್ಕಾರಗಳು ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಟ್ಟು ವಿತೌಟ್ ಮೇಕಿಂಗ್ ಡಿಲೇ, KL ರಾಹುಲ್ ಅವರ ಸೆಲೆಬ್ರೇಷನ್ ಏನಿತ್ತು ನೆನ್ನೆ, ಅದೇ ಒಂದು ಸರ್ಕಲ್ ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದು ಊಟ ಇಟ್ಟರಲ್ಲ, ಸೊ ಆ ಸೆಲೆಬ್ರೇಷನ್ ಸಿಕ್ಕಾಪಟ್ಟೆ ವೈರಲ್ ಆಗಿ ಹೋಗ್ಬಿಡ್ತು. ಏನು ಗುರು ಹಿಂಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ, ನಮ್ಮ ರಾಹುಲ್ ಯಾವ ಮ್ಯಾಚಲ್ಲೂ ನೋಡಿಲ್ವಲ್ಲ ಈ ಥರ ಸೆಲೆಬ್ರೇಟ್ ಮಾಡೋದು ಅಂತ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿದ್ರೆ KL ರಾಹುಲ್ ಏನಕ್ಕೆ ಈ ಥರ ಸೆಲೆಬ್ರೇಷನ್ ಮಾಡಿದ್ರು ಅಂತಂದರೆ, ಅದು ಒನ್ ಆಫ್ ದ ಫೇವ್ರೇಟ್ ಮೂವಿ ಅವ್ರದ್ದು, ಅದನ್ನ ತೊಗೊಂಡಿರುವಂಥ ಸೆಲೆಬ್ರೇಷನ್ ಅಂತೆ. ಅಂದರೆ ಅದರಲ್ಲೇನು ಸೆಲೆಬ್ರೇಟ್ ಥರ ಏನು ಮಾಡಿಲ್ಲ ಮೂವಿಲಿ. ಕಾಂತಾರ ಫಿಲಮಲ್ಲಿ ರಿಷಬ್ ಶೆಟ್ಟಿ ಅವರು ಅವ್ನ ಕತ್ತಿನ ಹಿಡ್ಕೊಂಡು ಅದ್ರಲ್ಲಿ ಒಂದು ಸರ್ಕಲ್ ಹಾಕ್ಬಿಟ್ಟು ಮಧ್ಯದಲ್ಲಿ ಹಿಂಗೆ ಇಡ್ತಾರೆ. ಸೊ ಅದನ್ನು ನಾನು ಸೆಲೆಬ್ರೇಟ್ ಮಾಡಿದೆ, ನಾನೇನೋ ಬೇರೆ ಏನೋ ಮಾಡ್ಬಿಟ್ಟಿಲ್ಲ, ನನ್ನ ಕಾಂತಾರ ಮೂವಿ ಸೆಲೆಬ್ರೇಷನ್ ಇತ್ತು, ಮೂವಿಲಿ ಏನಿದೆ ಅದನ್ನು ಸೆಲೆಬ್ರೇಟ್ ಮಾಡಿದೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ಬಿಟ್ಟು ಸಂಜೀವ್ ಅವರು LSG ಓನರ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ರಲ್ಲ, ಆಪ್ಷನ್ಗಿನ್ನ ಮುಂಚೆನೇ ಹೇಳಿದ್ರು, ಆಪ್ಷನ್ ಆದಮೇಲೂ ಕೂಡ ಹೇಳಿದ್ದಾರೆ, ನಾವು ಗೆಲ್ಸೋ ಅಂಥ ಪ್ಲೇಯರ್ಗಳು ಮಾತ್ರ ಇಟ್ಕೊಂತೀವಿ ಟೀಮಲ್ಲಿ, ಸೋಲ್ಸೋ ಅಂಥ ಪ್ಲೇಯರ್ಗಳು, ಟುಕು ಆಡುವಂಥ ಪ್ಲೇಯರ್ಗಳು, ಗೆಲ್ಲಬೇಕು ಅನ್ನೋ ಇಂಟೆಂಟ್ ಇಲ್ಲದೇ ಇರೋವಂಥ ಪ್ಲೇಯರ್ಗಳು ಅವ್ರನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅಂದರೆ KL ರಾಹುಲ್ ಮ್ಯಾಟ್ರ್ ಬರುತ್ತೆ, ಆ ಟೈಮಲ್ಲಿ ಹೇಳ್ದಂಥ ಆನ್ಸರ್ ಇದು ಏನೂ ರಿಟರ್ನ್ ಮಾಡ್ಕೊಂಡಿಲ್ಲ, ಹಿಂಗೆ ಅದು ಇದು ಅಂತ ಎಲ್ಲ ಬಂದಾಗ ಡೈರೆಕ್ಟಾಗಿ ಎಲ್ಲ ಅಂದರು, ಇಂಡೈರೆಕ್ಟಾಗಿ ಇದೇ ಥರ ಹೇಳಿದ್ರು KL ರಾಹುಲ್ಗೆ. ಬಟ್ ನೋಡಿ ಇವಾಗ KL ರಾಹುಲ್ ಬಂದರು, 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕು ಪ್ಲೇಯರ್ ಆಫ್ ದ ಮ್ಯಾಚ್ ಆದರು. ಸೊ ಇವಾಗ ನೋಡ್ತಾ ಅಂತಂದರೆ ಅಲ್ಲಿ ನೋಡಿ ರಿಷಬ್ ಪಂತ್ 27 ಕೋಟಿ ಕೊಟ್ಬಿಟ್ಟು ತಗೊಂಡಿದ್ದಾರೆ. ಇಲ್ಲಿ ನೋಡ್ತಂದರೆ KL ರಾಹುಲ್ ಜುಜುಬಿ ಪ್ರೈಸಿಗೆ ಸಿಕ್ಕಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರಿಗೆ. ಏನಂತ ಅಮರಾವರಿ ಪ್ರೈಸ್ ಅಲ್ಲ, ಏನೂ ಅಲ್ಲ. KL ರಾಹುಲ್ ಅಷ್ಟು ಕೋಟಿ ಅಂತ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು KL ರಾಹುಲ್ 25 ಕೋಟಿ ರೇಂಜ್ಗೆಲ್ಲ ಹೋಗ್ತಾರೆ ಅಂತ. ಇಲ್ಲಿ ನೋಡ್ತಾನೆ ಡೆಲ್ಲಿ ಕ್ಯಾಪಿಟಲ್ಸ್ ಚೀಪ್ ಪ್ರೈಸ್ಗೆ ಬಡ್ದಾಕೊಂಡು ಈ ಕಡೆ ಪ್ಲೇಯರ್ ಆಫ್ ದ ಮ್ಯಾಚ್ ಬ್ಯಾಕ್ ಟು ಬ್ಯಾಕು, ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ರಿಷಬ್ ಪಂತು 2 ರನ್ ನೋಡ್ಕೊಂಡು ಆಡ್ತಾ ಇದ್ದಾರೆ. ಅಪ್ಡೇಟ್ ಬರ್ತೀರಿ ಪಿಚ್ ಬಗ್ಗೆ ಹಿಂಗೆ ಎಲ್ಲ ಮಾತಾಡ್ತಾರೆ. ಸೊ ಇವಾಗ ನಮ್ಮ RCB ಅವ್ರನ್ನೂ ಕೂಡ ಮಾತಾಡಿದರೆ ಹಿಂಗೆ ಎಲ್ಲ, ನಾನು ಮುಕ್ಕ ಹೋಗಿತಾ ಇದ್ದೆ, ಈ CSK ಅವ್ರು ಮಾತಾಡಿದರೆ, LSG ಅವ್ರು ಮಾತಾಡಿದರೆ, ಅಜಿಂಕ್ಯ ರಹಾನೆ ಕೂಡ KKRಗೆ ಮಾತಾಡಿದ್ದಾರೆ, ಪಿಚ್ ಹಂಗಿದೆ ಹಿಂಗಿದೆ ಸರಿ ಬರ್ತಾ ಇಲ್ಲ, ಕ್ಯೂರೇಟರ್ ಸರಿಗೆ ಮಾಡ್ತಿಲ್ಲ, ಹಂಗೆ ಮಾಡ್ತಿಲ್ಲ ಹಿಂಗೆ ಮಾಡ್ತಿಲ್ಲ, ಪಿಚ್ ನಮಗೆ ಹೋಮ್ ಅಡ್ವಾಂಟೇಜ್ ಇಲ್ಲ, ಹಿಂಗಿಲ್ಲ ಅಂತ 3 ಟೀಮ್ಗಳು ಮಾತಾಡಿದ್ರು. ಇವಾಗ ನಮ್ಮ RCB ಅವರು ಕೂಡ ಮಾತಾಡೋ ಥರ ಆಗೋಗ್ಬಿಟ್ಟೈತಲ್ಲ ಮಗ, ನನಗೆ ಬೇಜಾರಾಗ್ತೈತೆ. ದಿನೇಶ್ ಕಾರ್ತಿಕ್ ಅವರು ಮಾತಾಡಿದ್ರೆ, RCBಯ ಮೆಂಟಲ್ ಪಿಚ್ಚು ನಾವು ಅನ್ಕೊಂಡಂಗೆ ಬಿಹೇವ್ ಆಗ್ತಾ ಇಲ್ಲ, ಪಿಚ್ಚು ಫಸ್ಟ್ 2 ಮ್ಯಾಚಿಗೆ ನಾವು ಅನ್ಕೊಂಡಿದ್ದು ಹೆಂಗೆ ಅಂತಂದರೆ, ನಾವು ಹೇಳಿದ್ದು ಹೆಂಗೆ ಅಂತಂದರೆ, ಇಲ್ಲ ಗುರು ಬ್ಯಾಟಿಂಗ್ ಆಡೋದಕ್ಕೆ ಮಸ್ತಾಗಿರಬೇಕು ವಿಕೆಟು ಅನ್ನೋ ಥರ, ಫ್ಲ್ಯಾಟ್ ಟ್ರ್ಯಾಕ್ ಥರ ಇರಬೇಕು ನಮಗೆ ಅನ್ನೋ ಥರ ನಾವು ಹೇಳಿದ್ವಿ. ಕ್ಯೂರೇಟರ್ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನಾವು ಮಾತಾಡ್ತೀವಿ ಕ್ಯೂರೇಟರ್ ಜೊತೆಗೆ, ಕರೆಕ್ಟಾಗಿರುವಂಥ ವಿಕೆಟ್ನ, ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಇರುವಂಥ ಸರ್ಫೇಸೇನೇ ಅಲ್ಲ, ಬಾಲ್ ನಿಂತಿಂತೆಲ್ಲ ಬರ್ತಾ ಇದೆ. ಸೊ ಇಲ್ಲಿ ಈ ಥರ ಆಯಿತು ಅಂದರೆ ಬಾಲ್ ಎಡ್ಜೇ ಆಗೋದು, ಅರ್ಲಿ ಹೋಗ್ತಾರೆ ಶಾರ್ಟಿಗೆ, ಎಡ್ಜ್ ಆಗುತ್ತೆ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಬ್ಯಾಟರ್ಸ್ಗಳು, ಬ್ಯಾಟಿಂಗ್ ಫ್ರೆಂಡ್ಲಿ ಇಲ್ಲ ಇದು ಸರ್ಫೇಸು ಅನ್ನೋ ಥರ ಒಂದು ರೀಸನ್ನ ಕೊಟ್ಟಿದ್ದಾರೆ. ಸೊ ರೀಸನ್ ಕೊಡೋಂಥ ಅಗತ್ಯತೆಲ್ಲ ಅವ್ರಿಗೂ ಇದ್ದಿದ್ದು ಅದೇ ಪಿಚ್ಚೆ, ಇವ್ರಿಗೂ ಇದ್ದಿದ್ದು ಅದೇ ಪಿಚ್ಚೇ, ಏನು ಬೇರೆ ಪಿಚ್ಚಲ್ಲಿ ಆಡಿಸ್ಬಿಡ್ಲಿಲ್ಲ ಅಲ್ಲಿ KL ರಾಹುಲ್ಗೆ. ಹೌದು ಅವ್ರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು ಸಿಚುವೇಶನ್ ಹೆಂಗಿದೆ, ಬಾಲ್ ಹೆಂಗೆ ಬರ್ತಾ ಇದೆ, ಏನೇನು ಆಗ್ತಿದೆ ಅಂತ ಹಿಂದೆಗಡೆ ವಿಕೆಟಿಂದ ನೋಡ್ಬಿಟ್ಟು ಅನಲೈಸ್ ಮಾಡ್ಕೊಂಡು ಬಂದ್ಬಿಟ್ಟು ಕರೆಕ್ಟಾಗಿ ಆಡಿದ್ರು ಅಷ್ಟೇ. ಅದನ್ನು ನಾವು RCB ಮಾಡೋಕ್ಕಾಗಿಲ್ಲ ಅನ್ನೋ ಮಾತ್ರಕ್ಕೆ ಪಿಚ್ ಹಂಗಿದೆ ಹಿಂಗಿದೆ, ನಾವು ನೆಕ್ಸ್ಟ್ ಮ್ಯಾಚ್ ಹಂಗೆ ಮಾಡಿಸ್ತೀವಿ ಹಿಂಗೆ ಮಾಡಿಸ್ತೀವಿ ಅನ್ನೋಂಥದ್ದು ನನ್ನ ಪ್ರಕಾರ ತಪ್ಪು. ಹೋಮ್ ಅಡ್ವಾಂಟೇಜು, ಬದನೇಕಾಯಿ ಅಡ್ವಾಂಟೇಜು, ಅವು ಇವು ಎಲ್ಲ, ಸೊ ಏನೇ ಇರ್ಬೋದು ಅವ್ರು ತಲೆ ಇಟ್ಕೊಬೋದು. ಬಟ್ ಈ ಥರ ಈಚೆ ಬಂದ್ಬಿಟ್ಟು ಹೇಳೋವಂಥದ್ದು ಇದೆಯಲ್ಲ, ಪಿಚ್ ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಅಂತ, ಇದು ಸಿಕ್ಕಾಪಟ್ಟೆ ತಪ್ಪು ಮಗ. ಅಪ್ಡೇಟ್ ನಂಬರ್ 4 ಇವತ್ತು ಆಗ್ತಿದೆಯಲ್ಲ CSK ಮ್ಯಾಚು ಚೇಪಕಲೆ, ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ CSKಗೆ. ಏನಕ್ಕೆ ಅಂತಂದರೆ, ಇದುವರೆಗೂ IPL ಲಿಸ್ಟ್ನ ತೊಗೊಂಡು ನೋಡ್ತು ಅಂತಂದರೆ CSK 5 ಕನ್ಸಿಕ್ಯೂಟಿವ್ ಆಗಿ ಸೋತೇ ಇಲ್ಲ ಮ್ಯಾಚ್ನ. ಸೊ ಈ ಮ್ಯಾಚ್ನ ಸೋತು ಅಂದರೆ ಫಾರ್ ದ ವೆರಿ ಫಸ್ಟ್ ಟೈಮ್ CSK 5 ಮ್ಯಾಚ್ನ ಕನ್ಸಿಕ್ಯೂಟಿವ್ ಆಗಿ ಸೋತಂಗಾಗುತ್ತೆ. ಹೌದು ಬಾಟಮ್ ಆಫ್ ದ ಸ್ಟೇಬಲ್ಗೆಲ್ಲ ಉಳ್ಕೊಂಡಿರ್ಬೋದು, ಏನೇ ಆಗಿರ್ಬೋದು ಒಂದೊಂದು ಸೀಸನಲ್ಲಿ, ಕೆಲವೊಂದು ಸೀಸನ್ಗಳಲ್ಲಿ, ಬಟ್ 5 ಮ್ಯಾಚ್ನ ಕನ್ಸಿಕ್ಯೂಟಿವ್ ಆಗಿ ಸೋತೇ ಇಲ್ಲ ಅವರು. ಇವತ್ತು ಆಯಿತು ಅಂತಂದರೆ ಫಾರ್ ದ ವೆರಿ ಫಸ್ಟ್ ಟೈಮು CSKಗೆ ಮುಖಭಂಗದ ಮೇಲೆ ಮುಖಭಂಗ ಆಗುತ್ತೆ. ಅದು ಧೋನಿಯವ್ರ ಕ್ಯಾಪ್ಟನ್ಸಿ ಬೇರೆ ಇದೆ ಇವತ್ತು. ಸೊ ಈ ಒಂದು ಏನಿದೆ ಸ್ಟ್ರೀಕ್ ಮೇಂಟೈನ್ ಮಾಡಿದರೆ ಅವ್ರು ಸೋಲಿಂದು, ಅದಕ್ಕೆ ಏನಾದ್ರು ಬ್ರೇಕ್ ಥ್ರೂ ಕೊಡ್ತಾರಾ ಅಥವಾ ಸ್ಟ್ರೀಕ್ ನನಗೆ ಕಂಟಿನ್ಯೂ ಮಾಡ್ತಾರ ಅಂತ ನೋಡಬೇಕು. ಒಟ್ಟಲ್ಲಿ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಂತೂ ಇದೆ, ಒಂದು ಹೊಸ ರೆಕಾರ್ಡ್ನ ಮಾಡೋದಕ್ಕೆ ಅಂತ ಹೊರಟಿದ್ದಾರೆ ಇವತ್ತು CSK ಅವರು. ಅಪ್ಡೇಟ್ ನಂಬರ್ 5 IPL ಆಡಬೇಕು ಅಂತ PSL ಇಂದ ವಿಡ್ರಾ ಮಾಡ್ಕೊಂಡಂತ ಕಾರ್ಬಿನ್ ಬಾಸ್ ಅವ್ರನ್ನ ಇವಾಗ 1 ವರ್ಷ ಬ್ಯಾನ್ ಮಾಡಿದರೆ PSL ಅವರು IPL ಮಾತ್ರ ಬ್ಯಾನ್ ಮಾಡ್ಬಿಡ್ತಾ, PSL ಬ್ಯಾನ್ ಮಾಡ್ತೀವಮ್ಮ ನಾವು, ಹೊಸ ರೂಲ್ ತಗೊಬರ್ತೀವಿ ನಾವು, ಬ್ಯಾನ್ ಮಾಡ್ತೀವಿ ಅಂತ ಇವಾಗ ಬ್ಯಾನ್ ಮಾಡಿದರೆ ಇಮಿಡಿಯೇಟ್ ಆಗಿ ವಿಡ್ರಾ ಮಾಡ್ಕೊಂಡಿದ್ರಿಂದ ಹೂ ಕ್ಯಾರ್ಸ್ ಅಂತ ಹೇಳ್ತಾರೆ ಕಾರ್ಬಿನ್ ಅವರು. ಇಲ್ಲಿ ಏನೋ ಅವಕಾಶ ಸಿಗ್ತಾ ಇಲ್ಲ, ಅಲ್ಲ ಇದ್ರೆ ಅವಕಾಶ ಅಂತೂ ಸಿಕ್ಕಿರೋದು ಪಾಕಿಸ್ತಾನ್ ಸೂಪರ್ ಲೀಗಲ್ಲಿ ಆಡೋದಕ್ಕೆ. ಪೇಶ್ವಾರ್ ಟೀಮ್ಗೆ ಇವರು ಆಡಬೇಕಾಗಿತ್ತು ಈ ವರ್ಷ, ಬಟ್ ಲಿಜಾರ್ಡ್ ವಿಲಿಯಮ್ಸ್ಗೆ ಇಂಜುರಿ ಆದ ಕಾರಣದಿಂದ ಮುಂಬೈ ಇಂಡಿಯನ್ಸ್ ಅವರು ರಿಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡಿದ್ರು. ಈ ಸೀಸನ್ ಯಾಕೋ ಅವಕಾಶ ಸಿಗೋದಲ್ಲ, ಸಿಕ್ಕಾಪಟ್ಟೆ ಕಷ್ಟ ಇವರಿಗೆ ನೋಡ್ತು ಅಂದರೆ, ಸೀನ್ ನೋಡ್ತು ಅಂತಂದರೆ. ಬಟ್ ಒಂದು ಎಕ್ಸ್ಪೀರಿಯನ್ಸ್ ಅಂತೂ IPL ಆಡೋಂಥ ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ಆಗುತ್ತೆ. ಸೊ ಇವ್ರು ಹೇಳ್ತಾರೆ, ಅಲ್ಲಾಗರೋ ನಾನು PSL ಬೇಕಾದ್ರೆ 2 ವರ್ಷ ಅಲ್ಲ 3 ವರ್ಷ ಬೇಕಾದ್ರೆ ಮಿಸ್ ಮಾಡ್ಕೊತೀನಿ, 1 ವರ್ಷ IPL ಅಲ್ಲಿ ಆಡೋದಕ್ಕೆ ಅಥವಾ ಡಗೌಟಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ ನಾನು ಮಿಸ್ ಮಾಡಿಕೊಟ್ರು ಪರವಾಗಿಲ್ಲ PSL ಅಂತ.
ಇಲ್ಲಿ ಕಾರ್ಬನ್ ಬಾಷ್ ಅವ್ರು ಹೇಳ್ತಾರೆ. ಇದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗೋಗ್ಬೋದು ಗಾಯ್ಸ್.